ಲ್ಯಾಪ್ಟಾಪ್ಸ್ ಜೊತೆ ವೀಕೆಂಡ್ ಸ್ಪೆಂಡ್ ಮಾಡೋದು ಇದ್ದೇ ಇರುತ್ತೆ ಅಂತ ಈ ವೀಕೆಂಡ್ ನಮ್ಮ ಫ್ರೆಂಡ್ ಸಜೆಷನ್ ಮೇಲೆ ಬ್ಯಾಂಗ್ಳೂರ್ನ ಕೆಂಗೇರಿಲೇ ಇರುವಂತ ಪೀಪಲ್ ಫಾರ್ ಅನಿಮಲ್ಸ್ ವೈಲ್ಡ್ ಲೈಫ್ ಹಾಸ್ಪಿಟಲ್ಗೆ ಬಂದಿದ್ದೆ. ಲಿಟ್ರಲಿ ಆಫ್ಟರ್ ಕಮಿಂಗ್ ಹಿಯರ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಲೈಕ್ ಬರ್ತಿದ್ದಂಗೆನೆ ಐ ಗಾಟ್ ಟು ನೋ ದಟ್ ದೇರ್ ವರ್ ಲಾಟ್ ಆಫ್ ಮಿತ್ಸ್ ಅಬೌಟ್ ಸ್ನೇಕ್ಸ್, ಅದ್ರ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಐ ವಾಸ್ ಏಬಲ್ ಟು ಸಿ ಅ ಲಾಟ್ ಆಫ್ ಅನಿಮಲ್ಸ್ ವಿಚ್ ವರ್ ಬೀಯಿಂಗ್ ರೆಸ್ಕ್ಯೂಡ್ ಹಿಯರ್. ಇಲ್ಲಿ ಪ್ರೊಸೀಜರ್ ಹೆಂಗ್ ನಡೆಯುತ್ತೆ ಅಂತ ಅಂದ್ರೆ, ಯಾವ್ದಾದ್ರು ವೈಲ್ಡ್ ಲೈಫ್ ಅನಿಮಲ್ ಎಸ್ಪೆಷಲಿ ವೈಲ್ಡ್ ಅನಿಮಲ್ಸ್ ಏನಾದ್ರು ತೊಂದರೆ ಆಯ್ತು ಅಂತ ಅಂದ್ರೆ ಆ ಅನಿಮಲ್ನ ತಂದು ಇಲ್ಲಿ ಅದಕ್ಕೆ ಏನೇನ್ ರಿಕ್ವೈರ್ಡ್ ಕೇರ್ ಬೇಕು ಅಥವಾ ರಿಕ್ವೈರ್ಡ್ ಟ್ರೀಟ್ಮೆಂಟ್ ಏನೇನು ಬೇಕು ಅದನ್ನೆಲ್ಲ ಮಾಡಿಸಿ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ದೇ ಆರ್ ನಾಟ್ ಕೀಪಿಂಗ್ ಇಟ್ ಹಿಯರ್. ಅವ್ರದ್ದು ನ್ಯಾಚುರಲ್ ಹ್ಯಾಬಿಟ್ಯಾಟ್ಗೆ ಅವ್ರಿಗೆ ಮತ್ತೆ ರಿಲೀಸ್ ಮಾಡ್ತಾರೆ. ಅಂಡ್ ರಿಲೀಸ್ ಮಾಡೋದಕ್ಕೆ ಲೈಕ್ ದೇರ್ ವಾಸ್ ಅ ಮೆಕ್ಯಾನಿಸಮ್ ಕಾಲ್ಡ್ ಸಾಫ್ಟ್ ರಿಲೀಸ್ ವಿಚ್ ಐ ಲೈಕ್ ಇಟ್. ರಿಲೀಸ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಟು ಮೇಕ್ ಶೋರ್ ದೇ ಆರ್ ಲರ್ನಿಂಗ್ ಹೌ ಟು ಸಸ್ಟೈನ್ ಇನ್ ದ ವೈಲ್ಡ್ ಲೈಫ್. ಯಾವ ತರ ವೈಲ್ಡ್ ಲೈಫ್ ಅಲ್ಲಿ ಫುಡ್ ಸರ್ಚ್ ಮಾಡೋದಿರ್ಬೋದು ಅಥವಾ ಏನೋ ಅವ್ರ ಲೈಫ್ ನ ಅವರು ನೋಡ್ಕೊಳ್ಳೋ ತರ ಇರ್ಬೋದು, ಈ ತರ ನೋಡ್ಕೊಳ್ಳೋಕೆ ಏನೇನ್ ಬೇಕೋ ಅದನ್ನೆಲ್ಲ ಕಲ್ಸಿ ಇಲ್ಲಿಂದ ರಿಲೀಸ್ ಮಾಡ್ತಿರ್ತಾರೆ. ಯಾವ ಅನಿಮಲ್ಸ್ಗೆ ಎಕ್ಸ್ಟೆನ್ಸಿವ್ ಕೇರ್ ಲೈಫ್ ಟೈಮ್ ಬೇಕು, ಅದಕ್ಕೆ ಇಲ್ಲೇ ಲೈಫ್ ಟೈಮ್ ಕೇರ್ ಫೆಸಿಲಿಟಿನೂ ಸಹ ಇದೆ. ಇದನ್ನೆಲ್ಲ ನಾನು ಹೇಳಿದಾಗ ನಿಮ್ಗೆ ಒಂಥರ ಇಮ್ಯಾಜಿನೇಷನ್ ಬಂದಿರುತ್ತೆ, ಬಟ್ ಇಲ್ಲಿ ಬಂದು ನೋಡಿದಾಗಲೇ ನಿಮ್ಗೆ ಆಕ್ಚುಯಲ್ ಫೀಲಿಂಗ್ ಸಿಗೋದು. ಅಂಡ್ ಇದರಿಂದ ಮನೆಗೆ ಹೋಗುವಾಗ ಅಲಾಂಗ್ ವಿತ್ ಅ ಲಾಟ್ ಆಫ್ ಮೆಮೊರೀಸ್ ಐ ಲರ್ನ್ಡ್ ಮೆನಿ ಥಿಂಗ್ಸ್. ಫಸ್ಟ್ ಥಿಂಗ್ ಬಂದು ಲೈಕ್ ನಾಗರ ಪಂಚಮಿ ದಿನ ಹಾವನ್ ಹುತ್ತ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿಗೆಲ್ಲ ತುಂಬಾನೇ ಹಾಲು ಹಾಕಿ ನಾವೆಲ್ಲ ಪೂಜೆ ಮಾಡ್ತಿರ್ತೀವಿ. ಲೈಕ್ ಐ ಗಾಟ್ ಟು ನೋ ದಟ್ ಸ್ನೇಕ್ಸ್ ಡೋಂಟ್ ಡ್ರಿಂಕ್ ಮಿಲ್ಕ್. ಸೊ ಅದರ ಅರ್ಥ ವಾಟ್ ವಿ ಆರ್ ಡೂಯಿಂಗ್ ಅಂತ ಅನ್ನಿಸ್ತು. ದಟ್ ಈಸ್ ಒನ್ ಥಿಂಗ್. ಅಂಡ್ ಅಲಾಂಗ್ ವಿತ್ ದಟ್ ನಾವು ಹಾರಿಸೋ ಪಟಕ್ಕೆ ಯೂಸ್ ಮಾಡುವಂತ ದಾರನ ನಾವು ನೆಗ್ಲೆಕ್ಟ್ ಮಾಡಿ ಅಲ್ಲಿ ಇಲ್ಲಿ ಬಿಡೋದ್ರಿಂದ ಐ ಸಾ ಅ ಲಾಟ್ ಆಫ್ ಬ್ಲಾಕ್ ಕ್ಯಾಟ್ಸ್ ವರ್ ಬೀಯಿಂಗ್ ಸಫರಿಂಗ್ ಬಿಕಾಸ್ ಆಫ್ ವಿಂಗ್ಸ್ ಫೇಲ್ಯೂರ್, ಫ್ರಾಕ್ಚರ್ಸ್ ಅಂಡ್ ಅ ಲಾಟ್ ಆಫ್ ಥಿಂಗ್ಸ್. ನಾವು ಮಾಡೋ ಮೈನರ್ ಆಕ್ಟ್ಸ್, ಮೈನರ್ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇಂದ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಅಂತ ಜನಕ್ಕೆ ಗೊತ್ತಾದ ಮೇಲೆ ಅವ್ರಿಗೆ ಮಿಸ್ಟೇಕ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಬಟ್ ಅವೇರ್ನೆಸ್ ನ ಆಸ್ ಯೂತ್ ಆಫ್ ದಿಸ್ ಜನರೇಷನ್ ಆರ್ ಯೂತ್ ಆಫ್ ಬ್ಯಾಂಗ್ಳೂರ್, ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಇಟ್. ಸೊ ರೀಲ್ ನೋಡಿದ್ಮೇಲೆ ಸುಮ್ಮನೆ ನೆಕ್ಸ್ಟ್ ರೀಲ್ ಹೋಗೋಕೆ ಇದು ನಾರ್ಮಲ್ ರೀಲ್ ಅಂತೂ ಅಲ್ಲ. ಇದರಿಂದ ದೇರ್ ಇಸ್ ಅ ಹ್ಯೂಜ್ ಲರ್ನಿಂಗ್ ಟು ಯು. ಸೊ ನಿಮ್ಮ ಮುಂದೆ ಯಾವುದೇ ವೈಲ್ಡ್ ಅನಿಮಲ್ ಆಗಲಿ ಅಥವಾ ಯಾವುದೋ ಒಂದು ನಾರ್ಮಲ್ ಅನಿಮಲ್ ಏನೋ ಒಂದು ಪ್ರಾಬ್ಲಮ್ ಇದೆ ಅದನ್ನ ರೆಸ್ಕ್ಯೂ ಮಾಡಬೇಕು, ಅದಕ್ಕೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಹೆಲ್ಪ್ ಲೈನ್ ನಂಬರ್ ನ ಇಲ್ಲೇ ಡಿಸ್ಪ್ಲೇ ಆಗ್ತಿದೆ ನೋಡಿ. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಸ್ಪಾಟ್ ಬಂದು ದೇ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ವೆನ್ there are people who are doing all of this for the welfare of wildlife, as citizens of this country, especially youth of Bangalore, it's our responsibility to join hands. Join hands in the sense it might be a very small act of rescuing some animal from your end or trying to help out some animal from your end. Even small acts matter a lot. ನೆಕ್ಸ್ಟ್ ಇಂದ ಯಾವ್ದಾದ್ರು ಅನಿಮಲ್ಗೆ ರೆಸ್ಕ್ಯೂ ಬೇಕು ಅಥವಾ ಎಕ್ಸ್ಟೆನ್ಸಿವ್ ಕೇರ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಪೀಪಲ್ ಫಾರ್ ಅನಿಮಲ್ಸ್ ಅನ್ನೋ ಈ ಬ್ಯೂಟಿಫುಲ್ ಪ್ಲೇಸ್ ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಲ್ಪ್ ಇನ್ ರೆಸ್ಕ್ಯೂಯಿಂಗ್ ದಟ್ ಲೈಫ್ ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಮ್ಮ ಲೈಫ್ ನೋಡ್ಕೊಳ್ಳೋದು ಇದ್ದೇ ಇದೆ, ಅದ್ರ ಜೊತೆಗೆ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಬ್ಯಾಂಗ್ಳೂರ್ನ ವೈಲ್ಡ್ ಲೈಫ್ ನ ನೋಡ್ಕೊಳ್ಳೋದು ಸಹ ನಮ್ದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಟೈಮ್ ಸಿಕ್ಕಿದಾಗ ಅಥವಾ ವೆನ್ ಯು ಆರ್ ಫ್ರೀ, ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಈ ಸೆಂಟರ್ನ ವಿಸಿಟ್ ಮಾಡಿ. ಐ ಆಮ್ ಶೋರ್ ಇಟ್ ಬಿ ವರ್ತ್ ಇಟ್.